ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿದ್ದೀನಿ. ಯಾಕೆಂದ್ರೆ ಇವತ್ತು ಭಯಂಕರ ಕೆಲಸ ಇತ್ತು. ಸೊ ಜಯಂತ್ ಹೋಗಿ ಮಿಟ್ಟುನ ಎಬ್ಬಿಸ್ಕೊಂಡು ಅವಳನ್ನ ಫ್ರೆಶ್ ಅಪ್ ಆಗಿ ಕರ್ಕೊಂಡ್ ಬಂದಿದ್ದಾಯ್ತು. ಅಷ್ಟರೊಳಗೆ ನಾನು ಇವತ್ತು ಫ್ರೆಶ್ ಮೂಡಲ್ಲಿ ರವಿಚಂದ್ರನ್ ಅವರ ಸಾಂಗ್ಸ್ನ ಪ್ಲೇ ಮಾಡ್ಕೊಂಡು ಫಸ್ಟ್ ಪುಳಿಯೋಗರೆ ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟೆ. ಅಷ್ಟರೊಳಗೆ ನಮ್ಮ ಚಿಕ್ಕವಳು ಕೂಡ ಎದ್ದಾಯ್ತು. ಅವಳದು ತಂಟೆ ತರಲೆ ಎಲ್ಲ ನೋಡ್ಕೊಂಡು ಸುಧಾರಿಸ್ಕೊಂಡು ಇವಳಿಗೆ ಇವಾಗ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಶೇಷ ಅಂತಂದ್ರೆ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಡೆಸ್ತಾ ಇದ್ರು. ಹಾಗಾಗಿ ಮಿಟ್ಟುಗೆ ರಾಧೆ ಹಾಗೆ ಬುಜ್ಜಿಗೆ ಕೃಷ್ಣ ಅವತಾರ ಮಾಡಬೇಕು ಅಂತೇಳಿ ಅಕ್ಕನು ಕೂಡ ಬೆಳಗ್ಗೆ 8:30 ನಮ್ಮ ಮನೆಗೆ ಬಂದಿದ್ಲು. ಅವ್ರಿಬ್ಬರನ್ನು ಕೂಡ ರೆಡಿ ಮಾಡ್ತಾ ಇದ್ವಿ. ಇವರಿಬ್ಬರನ್ನ ರೆಡಿ ಮಾಡುವಾಗ ನಮ್ಮ ಸಣ್ಣೋಳ್ದು ತರಲೆ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಇಬ್ರು ಕೂತ್ಕೊಂಡು ರೆಡಿ ಮಾಡ್ತಿದ್ವಿ. ಬಟ್ ಅವಳು ತರಲೆ ಕೆಲಸಗಳು ನೋಡಿ ಫುಲ್ ಆಟ ಆಡ್ತಾ ಇದ್ವಿ. ಸಖತ್ ಫನ್ ಮಾಡಿದ್ವಿ. ನಾನಂತರ ಇದನ್ನೆಲ್ಲ ಸಖತ್ ಎಂಜಾಯ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮಿಟ್ಟು ಇದನ್ನೆಲ್ಲ ಹಾಕಿಸ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ, ಸಖತ್ ಇಂಟ್ರೆಸ್ಟಿಂದ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಾಳೆ. ಇದೆಲ್ಲ ಇರುತ್ತಾ ನಮ್ಮ ಲೈಫ್ ಜರ್ನಿಲಿ ಅಂತಾನೆ ಗೊತ್ತಿರಲಿಲ್ಲ ನನಗೆ. ನಾವು ಕೂಡ ಸಖತ್ ಎಂಜಾಯ್ ಮಾಡ್ತಿದ್ವಿ, ನಾನು ನಮ್ಮ ಅಕ್ಕ ಇದನ್ನೆಲ್ಲ ಸೇರಿಕೊಂಡು. ಹಾಗೆ ಇನ್ನೂ ಒಂದೇನು ಗೊತ್ತಾ, ಎಲ್ಲ ರೆಡಿ ಆಯಿತು ಅನ್ನೋದ್ರೊಳಗಡೆ ಸ್ಕೂಲಿಂದ ಒಂದು ಫೋನ್ ಬಂತು, ಇವತ್ತಿರುವಂಥ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ, ಸ್ಕೂಲೆಲ್ಲ ರಜೆ ಇದೆ ಅಂತೇಳಿ. ಇನ್ನೇನು ಸ್ಟಾಪ್ ಮಾಡೋದು ಬೇಡ, ಹಾಗೆ ಕಂಟಿನ್ಯೂ ಮಾಡೋಣ, ಫೋಟೋ ಶೂಟ್ ಆದ್ರೂ ಮಾಡೋಣ ಅಟ್ಲೀಸ್ಟ್ ಅಂತ ಅಂದ್ಕೊಂಡು ಮತ್ತೆ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಮ್ಮದು ರಾಧೆ ಕೃಷ್ಣ ಇಬ್ಬರು ಕೂಡ ರೆಡಿ ಆದರು. ಹಾಗೆ ನಮ್ಮ ತುಂಟ ಪುಟಾಣಿ ಆಟಾಡ್ತಿರೋದು ನೋಡಿ, ಅವಳು ಫುಲ್ ಪೌಡ್ರ್ ಹಚ್ಕೊಂಡು ಅವಳಿಗೆ ಏನೇನೆಲ್ಲ ಹಚ್ತೀನಿ ಅದು ಕೂಡ ಅವಳಿಗೂ ಹಚ್ಚಬೇಕು ಅಂತ ಹೇಳಿ ತರಲೆ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಅಂತ ಆಯಿತು. ಅವರಿಬ್ಬರನ್ನ ರೆಡಿ ಮಾಡೋಳು ನಾವು ಹೆಂಗಾಗಿದ್ದೀವಿ ಗೊತ್ತೇ ಇಲ್ಲ ನಮಗೆ. ಸೊ ಫೈನಲ್ ಲುಕ್ ಹಿಂಗಿದೆ, ಹೇಗಿದೆ ಕಮೆಂಟ್ ಮಾಡಿ.